ನಮಸ್ಕಾರ ಸ್ನೇಹಿತರೆ. ನೀವು ಗಮನಿಸಿದ್ದೀರೋ ಇಲ್ವೋ, ಆದರೆ ಈ ವಿಡಿಯೋದಲ್ಲಿ ನಾನು ಹೇಳುವ ವಿಚಾರಗಳನ್ನು ಸರಿಯಾಗಿ ಕೇಳಿಕೊಂಡು ಆಲೋಚನೆ ಮಾಡಿ. ಇವತ್ತಿನ ದಿನ ಸೋನಂ ವಾಂಗ್ಚುಕ್ ಮಾಡ್ತಾ ಇರುವ ಹೋರಾಟಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು, ದೊಡ್ಡ ದೊಡ್ಡ ಸಂಘಟನೆಗಳು, ಹೋರಾಟಗಾರರು ಬಹಿರಂಗವಾಗಿ ಸಪೋರ್ಟ್ ಕೊಡ್ತಾ ಇಲ್ಲ. ಯಾಕೆ ಗೊತ್ತಾ? ಇದು ರಾಜಕೀಯದ ಬುನಾದಿಯನ್ನೇ ಅಲ್ಲಾಡಿಸುವ ಹೋರಾಟ. ನಿಮಗೆ ಅನಿಸ್ತಿರ್ಬೋದು, ಕೆಲವು ಜನರು ಸತ್ತರು, ಕೆಲವು ಮಕ್ಕಳು ಸುಸೈಡ್ ಮಾಡಿಕೊಂಡ್ರು, ಕೆಲವು ಪರೀಕ್ಷೆಗಳು ಕ್ಯಾನ್ಸಲ್ ಆದವು. ಯಾಕಂತ ಹೇಳಿದ್ರೆ ಪೇಪರ್ ಲೀಕ್ ಆಯಿತು. ಇದಕ್ಕೋಸ್ಕರ ಸೋನಂ ವಾಂಗ್ಚುಕ್ ಹೋರಾಟ ಮಾಡ್ತಾ ಇದ್ದಾರೆ. ಹೌದು, ಇದು ಮೇಲೆ ಕಾಣ್ತಾ ಇರೋದು. ಆದರೆ ಇದು ಪ್ರಜಾಪ್ರಭುತ್ವದ ಸ್ಟ್ರಕ್ಚರನ್ನೇ ಬದಲಿಸುವ ರೈಟ್ ಟು ರೀಕಾಲ್ ಹೋರಾಟ. ರೈಟ್ ಟು ರೀಕಾಲ್ ಅಂದರೆ ಏನು ಗೊತ್ತಾ? ನಾವೇ ವೋಟ್ ಹಾಕಿ ಆಡಳಿತಕ್ಕೆ ಕಳುಹಿಸಿ ನಮ್ಮದೇ ಹಣದಿಂದ ಕೆಲಸ ಮಾಡುವ ಜನಪ್ರತಿನಿಧಿಗಳು ತಾವು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ರಾಜೀನಾಮೆ ಕೊಡಬೇಕು ಎನ್ನುವ ಹೋರಾಟ. ಈ ಹೋರಾಟಕ್ಕೆ ರಾಜಕೀಯ ಪಕ್ಷಗಳು ಯಾಕೆ ಬೆಂಬಲ ಕೊಡ್ತಾ ಇಲ್ಲ ಅಂತ ಹೇಳಿದರೆ, ಈ ಒಂದು ಹೋರಾಟ ಸಕ್ಸಸ್ ಆದರೆ ನಾಳಿನ ದಿನ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು, ಶಾಸಕರು, MLAಗಳು ತಾವು ಮಾಡುವ ಭ್ರಷ್ಟಾಚಾರಕ್ಕೆ ಹೊಣೆಗಾರಿಕೆ ತಗೊಂಡು ರಾಜೀನಾಮೆ ಕೊಡಬೇಕಾಗತ್ತೆ. ಉಪೇಂದ್ರರವರ ಪ್ರಜಾಕೀಯದಲ್ಲಿ ಇದೇ ಕಾನ್ಸೆಪ್ಟನ್ನು ಹೇಳಲಾಗಿದೆ. ಆದರೆ ಅಲ್ಲಿ ಇದಕ್ಕಿಂತ ಸುಲಭವಾಗಿ ನೀವು ಆಯ್ಕೆ ಮಾಡುವ ಜನಪ್ರತಿನಿಧಿಗಳು ರಾಜೀನಾಮೆ ಕೊಟ್ಟು ಹೋಗಲಿಕ್ಕೆ ಸಾಧ್ಯವಾಗುವಂಥ ಜನಪ್ರತಿನಿಧಿಗಳನ್ನೇ ಆಯ್ಕೆ ಮಾಡಿ, ಅವರನ್ನು ಕೆಳಗಿಳಿಸುವ ಜನಪ್ರತಿನಿಧಿಗಳನ್ನೇ ಆಯ್ಕೆ ಮಾಡಿ ಅಂತ ಉಪೇಂದ್ರ ಅವರು ಹೇಳಿದರು. ಇಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಅದಷ್ಟು ಸುಲಭ ಅಲ್ಲ. ಯಾಕಂದರೆ ಬಲಿಷ್ಠ ಪಕ್ಷಗಳು ನಮ್ಮ ಅಧಿಕಾರವನ್ನು ತೆಗೆದುಕೊಂಡು ಅಲ್ಲಿ ಜಾಂಡ ಊರಿ ಕೂತ್ಕೊಳ್ತವೆ. ಈಗ ಆಗ್ತಾ ಇರೋದು ಅದೇ ಅಲ್ವಾ? ಇವರ ಹೋರಾಟಕ್ಕೆ ಕ್ಯಾರೆ ಅಂತ ಇಲ್ಲ. ಯಾಕಂದರೆ ಒಮ್ಮೆ ಅವರು ಒಪ್ಕೊಂಡು ಬಿಟ್ಟರೆ ಅಲ್ಲಿ ಕಾನೂನಲ್ಲಿ ಬದಲಾವಣೆ ಬರುತ್ತೆ. ಕಾನೂನಲ್ಲಿ ಬದಲಾವಣೆ ಬಂದರೆ ನಾಳೆ ಅಲ್ಲಿ ಒಂದು SOP ತಯಾರಾಗುತ್ತೆ. ಭ್ರಷ್ಟಾಚಾರ ಐಡೆಂಟಿಫೈ ಮಾಡಲಿಕ್ಕೋಸ್ಕರ ಪಾರದರ್ಶಕತೆ ಬರುತ್ತೆ. ಸೋನಂ ವಾಂಗ್ಚುಕ್ ಇನ್ನೊಂದು ದಾರಿಯಿಂದ ಹೋಗ್ತಾ ಇದ್ದಾರೆ. ಉಪೇಂದ್ರ ಅವರು ಮೂಲದಿಂದ ಹೋಗಿದ್ದರು ಅಷ್ಟೇ. ನಾವು ಪ್ರಜೆಗಳು ಇದಕ್ಕೆ ಯಾವ ರೀತಿ ರೆಸ್ಪಾಂಡ್ ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಇದು ಯಾವುದೇ ರಾಜಕೀಯ ಪಕ್ಷಗಳ ಸಂಘಟನೆಗಳ ಹೋರಾಟ ಅಲ್ಲ. ಯಾಕಂದರೆ ಅವರಿಗೆ ಇದರಿಂದ ಲಾಭ ಇಲ್ಲ. ಈಗ ತುಂಬ ಜನ ಹೇಳ್ಬೋದು, ಸೋನಂ ವಾಂಗ್ಚುಕ್ BJP ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ. ಅವರು BJPಗೆ ಸಮರ್ಥನೆ ಕೂಡ ಮಾಡ್ಕೊಂಡಿದ್ರು, ಗೊತ್ತಿದೆ ಅಲ್ವಾ? ಹಾಗೆ ಕಾಂಗ್ರೆಸ್ಸಿಗೆ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರಂತೆ. ಹಾಗಾದರೆ ಕಾಂಗ್ರೆಸ್ ಹಾಗೂ ಇತರ ಆಮ್ ಆದ್ಮಿ ಇತರ ಪಕ್ಷಗಳು ಯಾಕೆ ಡೈರೆಕ್ಟಾಗಿ ಸಪೋರ್ಟ್ ಕೊಡ್ತಾ ಇಲ್ಲ? ಸ್ವಲ್ಪ ಆಲೋಚನೆ ಮಾಡಿ. ಯಾಕಂದರೆ ಇದು ಎಲ್ಲರ ಬುಡಕ್ಕೆ ಬರುತ್ತೆ. ಇದು ಪ್ರಜೆಗಳ ಪರವಾದ ಹೋರಾಟ, ಪ್ರಜಾಪ್ರಭುತ್ವದ ಹೋರಾಟ ಅನ್ನುವಾಗ ನಾವು ಪ್ರಜೆಗಳು ಎಲ್ಲಿ ನಿಂತಿದ್ದೀವಿ ಅಂತ ನೋಡಬೇಕು. ನಾವು ರಾಜಕೀಯ ಪಕ್ಷದ ಅಂಧ ಭಕ್ತರಾಗಿ, ಗುಲಾಮರಾಗಿ ಬದುಕ್ತಾ ಇದ್ದೀವಾ? ಅಥವಾ ನಮ್ಮ ಹಕ್ಕುಗಳಿಗಾಗಿ ಒಬ್ಬ ಹೋರಾಟ ಮಾಡ್ತಾ ಇದ್ದಾನೆ, ಅವನಿಗೆ ಬೆಂಬಲ ಕೊಡ್ತಾ ಇದ್ದೀವಾ? ನಾಳೆ ನಿಮ್ಮ ಮನೆಯ ಮಕ್ಕಳು ಇಂತಹದೇ ಸಿಚುವೇಶನ್ನಲ್ಲಿದ್ದರೆ ಆವಾಗ ನೀವು ಹೋರಾಟಕ್ಕೆ ರಸ್ತೆಗಿಳಿತಾ ಇರಲಿಲ್ವಾ? ಇವತ್ತು ನಿಮ್ಮ ಪರವಾಗಿ ಇನ್ನೊಬ್ಬ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ. ಎಜುಕೇಷನ್ ಮಾಫಿಯಾ ಆಗಿರುವ ಇವತ್ತಿನ ದಿನ ಸೋನಂ ವಾಂಗ್ಚುಕ್ ಲಡಾಖ್ನಲ್ಲಿ ಮಾಡಿರುವ ಶಾಲೆಯ ಬಗ್ಗೆ ತಿಳಿದುಕೊಳ್ಳಿ. ಸೈನಿಕರ ಉಪಕರಣಗಳು, ಶಸ್ತ್ರಾಸ್ತ್ರಗಳು ಮಾಫಿಯಾ ಆಗಿರುವ ಇವತ್ತಿನ ದಿನ ಸೈನಿಕರಿಗೆ ಇರಲಿಕ್ಕೆ ಸೋಲಾರ್ ನಿರ್ಮಿತ ಟೆಂಟ್ ನಿರ್ಮಿಸಿದ ಅವರನ್ನು ನೆನಪಿಸಿಕೊಳ್ಳಿ. ವಾಟರ್ ಮಾಫಿಯಾ ಆಗಿರುವ ಇವತ್ತಿನ ದಿನ ಲಡಾಖ್ನಲ್ಲಿ ಐಸ್ ಸ್ತೂಪಗಳನ್ನು ನಿರ್ಮಿಸಿ ಜನರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟ ಅವರನ್ನು ನೆನಪಿಸಿಕೊಂಡು ಇವರೊಬ್ಬರು ಆ್ಯಂಟಿ ನ್ಯಾಷನಲಿಸ್ಟ್, ದೇಶದ್ರೋಹಿನ, ಅಥವಾ ದೇಶಕ್ಕೋಸ್ಕರ ತನ್ನದೇ ರೀತಿಯಲ್ಲಿ ಹೋರಾಟ ಮಾಡುವ ದೇಶಭಕ್ತನ? ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್ ಅವರನ್ನು ಯಾರನ್ನು ನಾವು ನೋಡಿಲ್ಲ. ಮಹಾತ್ಮ ಗಾಂಧಿಯನ್ನು ನಾವು ನೋಡಿಲ್ಲ. ಆದರೆ ಇಲ್ಲಿ ನಮ್ಮ ಕಣ್ಣು ಮುಂದೆ ನಮಗೋಸ್ಕರ ಹೋರಾಟ ಮಾಡುವ ಶಾಂತಿಯುತ ವ್ಯಕ್ತಿಯನ್ನು ನೋಡ್ತಾ ಇದ್ದೀವಿ. ಈ ಹೋರಾಟದ ದಿಕ್ಕನ್ನು ಬದಲಿಸಲಿಕ್ಕೆ ರಾಜಕಾರಣಿಗಳು, ರಾಜಕೀಯ ಬೆಂಬಲಿಗರು, ಹಣವಂತರು, ಸಂಘಟನೆಗಳು ತಮ್ಮಿಂದ ಆದ ಪ್ರಯತ್ನ ಮಾಡ್ತವೆ. ಆದರೆ ಭಾವನಾತ್ಮಕ ಮೂರ್ಖರಾಗಿ ನಾವು ದಿಕ್ಕು ತಪ್ತೀವ, ಅಥವಾ ನಮ್ಮ ಅಗತ್ಯಗಳಿಗೆ ಹೋರಾಟ ಮಾಡುವವರ ಪರ ನಿಲ್ತೀವ ಎನ್ನುವುದು ನಮಗೆ ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ. ಆಲೋಚನೆ ಮಾಡಿ, ನಿರ್ಧಾರ ಮಾಡಿ, ನೀವು ಹೇಗೆ ಕೈ ಜೋಡಿಸ್ತೀರಿ ಅನ್ನೋದನ್ನು ಡಿಸೈಡ್ ಮಾಡಿ.